ಎಲ್ಲರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಹಳೆಯ ವಿಡಿಯೋದಲ್ಲಿ ಸಿವಿಲ್ ಜಡ್ಜ್ ನೋಟಿಫಿಕೇಷನ್ನ ಓವರ್ವ್ಯೂವನ್ನು ನೋಡಿದ್ದೋ. ಈಗ ಪ್ರಮುಖವಾಗಿ ಕ್ವಾಲಿಫಿಕೇಷನ್ ಮತ್ತು ಏಜ್ ಲಿಮಿಟ್ ಏನೇನಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪರ್ಟಿಕ್ಯುಲರ್ ಆಗಿ ಈ ಕಾನ್ಸೆಪ್ಟ್ ಮೇಲೆ. ಇದು ಟೋಟಲಿ 158 ಪೋಸ್ಟಸ್ ಇದೆ. 158 ಪೋಸ್ಟ್. ಲಾಸ್ಟ್ ಡೇಟು ಮಾರ್ಚ್ 12 ಆಗಿರುತ್ತೆ, 2025. ಇಲ್ಲಿ ಬರೋದಾದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಆ್ಯಂಡ್ ಏಜ್ ಲಿಮಿಟ್ ಅಂತ ಈ ಫಸ್ಟ್ ಆಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ. ಫಸ್ಟು ಡೈರೆಕ್ಟ್ ರಿಕ್ರೂಟ್ಮೆಂಟು. ಯಾವುದೇ ಕ್ಯಾಂಡಿಡೇಟು ಲಾ ಡಿಗ್ರಿ ಇನ್ ಲಾ, ಭಾರತ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಯೂನಿವರ್ಸಿಟಿಲಾದರೂ LLB ಆಗಿರಬೇಕು, ಪ್ಲಸ್ ಮಸ್ಟ್ ಹ್ಯಾವ್ ಎನ್ರೋಲ್ಡ್ ಆ್ಯಸ್ ಆ್ಯನ್ ಅಡ್ವೊಕೇಟ್, ಎನ್ರೋಲ್ಮೆಂಟ್ ಆಗಿರಬೇಕು. LLB ಆಗಿರಬೇಕು ಪ್ಲಸ್ ಎನ್ರೋಲ್ಮೆಂಟ್ ಆಗಿರಬೇಕು. ನೀವು ಕೇಳ್ಬೋದು, ಲಾ ಸ್ಟೂಡೆಂಟ್ಸ್ಗೆ, ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಎಲಿಜಿಬಲ್ ಇದೆಯಾ ಅಂತ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇವ್ರಿಗೆ ಎಲಿಜಿಬಲ್ ಇಲ್ಲ. ಯಾವುದೇ ಕಾರಣಕ್ಕೂ ಇವರು ಅಪ್ಲೈ ಮಾಡಲಿಕ್ಕಾಗಲ್ಲ. ಏಕೆ ಅಂದರೆ ಎನ್ರೋಲ್ ಆಗಿರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಭಾಳ ಇಂಪಾರ್ಟೆಂಟು. ನೀವು ಈ ಎಕ್ಸಾಮ್ ಡೇಟ್ ಮುಗಿಯೋಷ್ಟರಲ್ಲಿ ಎನ್ರೋಲ್ ಆದರೆ ಯು ಕ್ಯಾನ್ ಅಪ್ಲೈ. ಇದೊಂದು ಭಾಳ ಇಂಪಾರ್ಟೆಂಟು. ಯು ಶುಡ್ ಬಿ ಎನ್ರೋಲ್ಡ್. ಓಕೆನಾ. ನೆಕ್ಸ್ಟ್ ಬರೋದಾದರೆ ಏಜ್ ಲಿಮಿಟ್ ಏನಿದೆ. ಏಜ್ ಲಿಮಿಟು ಅಂದರೆ 40 ಇಯರ್ಸ್. ಶುಡ್ ನಾಟ್ ಕ್ರಾಸ್ 40 ಇಯರ್ಸ್. ಎಕ್ಸಾಮ್ ಡೇಟ್ ಅಪ್ಲೈ ಮಾಡ್ತಿರೋ ಲಾಸ್ಟ್ ಡೇಟ್ ಇದೆಯಲ್ಲ, ಅದು 40 ಇಯರ್ಸ್ ಮೀರಬಾರ್ದು ಅಂತ ಹೇಳಿದ್ದಾರೆ. ಯಾರಿಗೆ? ಕ್ಯಾಟಗರಿ ಇಲ್ಲಿ ಮೆನ್ಷನ್ ಇದೆ ನೋಡಿ, ಫಸ್ಟ್ ಆಪ್ಷನಲ್ಲಿ SC ST ಮತ್ತು ಕ್ಯಾಟಗರಿ 1. ಈ 3 ಕ್ಯಾಟಗರಿಗಳಿಗೆ 40 ಇಯರ್ಸ್ ಮೀರುವಂತಿಲ್ಲ. ಈ ಫಸ್ಟ್ ಆಪ್ಷನಲ್ಲಿ ನೋಡ್ಬೋದು. ನೆಕ್ಸ್ಟು ಸೆಕೆಂಡ್ ಆಪ್ಷನ್ಗೆ ಬರೋದಾದರೆ 38 ಇಯರ್ಸ್. ಯಾರಿಗೆ ಅಂದರೆ ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗಳಿಗೆ 38 ಇಯರ್ಸ್ ಮೀರುವಂತಿಲ್ಲ. ಯು ಶುಡ್ ನಾಟ್ ಕ್ರಾಸ್ ದಿ 38 ಇಯರ್ಸ್ ಆಫ್ ದಿ ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಅಂತ ಇಲ್ಲಿ ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಿಗೆ 35 ಇಯರ್ಸ್. GM ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ 35 ಇಯರ್ಸ್ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಇದೆ. 40 ಇಯರ್ಸ್ ಫಾರ್ SC ST ಮತ್ತು ಕ್ಯಾಟಗರಿ 1, 38 ಇಯರ್ಸ್ ಫಾರ್ 2A 2B 3A 3B ಕ್ಯಾಂಡಿಡೇಟ್ಸ್, ಮತ್ತು 35 ಇಯರ್ಸ್ ಫಾರ್ ದಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಬರೋದಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ, ಅವರು ಸೇಮ್ ಲಾನ ಡಿಗ್ರಿ ಆಗಿ ಎನ್ರೋಲ್ ಆಗಿರಬೇಕು. ಅವ್ರಿಗೆ ಈ ಯಾವುದೇ ಕ್ಯಾಟಗರಿಲಿ ಇರ್ಬೋದು, ಪ್ಲಸ್ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇದೆ. ಇದು ಯಾರು ಎಕ್ಸ್ ಸರ್ವಿಸ್ ಪರ್ಸನ್ಸ್ ಇದ್ದರೆ ಅವ್ರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ. ಈ ಯಾವುದೇ ಕ್ಯಾಟಗರಿಲಿ ಅವರು ಬಂದು ಪ್ಲಸ್ 3 ಇಯರ್ಸ್ ಅವರಿಗೆ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಆರ್ಮಿ, ನೇವಿ ಮತ್ತು ಫೋರ್ಸ್ನಲ್ಲಿ ರಿಟೈರ್ಡ್ ಆದಂಥ ಸೋಲ್ಜರ್ಸ್ಗಳಿಗೆ ಈ ಅವಕಾಶ ಇರುತ್ತೆ. ನೆಕ್ಸ್ಟು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಅಂತ ಇಲ್ಲಿ ಆಪ್ಷನ್ B ಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಯಾರು ಈ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಅಂದರೆ, ಇವರು ಸೇಮ್ ಆ್ಯಸ್ LLB ಹೋಲ್ಡರ್ಸ್ ಆಗಿರಬೇಕು, ಪ್ಲಸ್ ಎನ್ರೋಲ್ಡ್ ಆಗಿರಬೇಕು, ಪ್ಲಸ್ ಎನ್ರೋಲ್ ಆಗಿರಬೇಕು. ಮತ್ತು ಇವರಿಗೆ ಏಜ್ ಲಿಮಿಟ್ ಏನಿದೆ ಅಂದರೆ 43 ಇಯರ್ಸ್. ಶುಡ್ ನಾಟ್ ಕ್ರಾಸ್ ಅಂದರೆ 43 ವರ್ಷ ನೋಟಿಫಿಕೇಷನ್ ಲಾಸ್ಟ್ ಆಗಿಂತ ಮುಂಚೆ ಕ್ರಾಸ್ ಆಗಿರಬಾರ್ದು. ಮತ್ತು ಇದು 43 ವರ್ಷ ಯಾರ್ಯಾರಿಗೆ ಅಂದರೆ SC ST ಮತ್ತು SC ST ಕ್ಯಾಂಡಿಡೇಟ್ಸ್ಗಳಿಗೆ
ಮತ್ತು ಅದರ್ ಕ್ಯಾಟಗರೀಸ್ಗಳಿಗೆ 40 ಇಯರ್ಸ್ ಅದರ್ಸ್ ಮತ್ತು GM ಆಗಿರ್ಬೋದು. ಇನ್ ಸರ್ವಿಸ್, ಇದು ಇನ್ ಸರ್ವಿಸ್ ಮಾತ್ರ, ನೆನ್ಪಿಟ್ಕೊಳ್ಳಿ. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ಗಳಿಗೆ. ನೆಕ್ಸ್ಟು ಇದು ಏಜ್ ಆಯಿತು. ನೆಕ್ಸ್ಟು ಇವರು ವರ್ಕಿಂಗ್ ಏನೇನು ಎಲ್ಲೆಲ್ಲಿ ವರ್ಕ್ ಮಾಡಿರೋರಿಗೆ ಇನ್ ಸರ್ವಿಸ್ ಅಪ್ಲೈ ಆಗುತ್ತೆ ಅನ್ನೋದಾದರೆ, ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಆರ್ ಡಿಸ್ಟ್ರಿಕ್ಟ್ ಜುಡಿಷರಿ ಅಂಡರ್ ದಿ ಜುಡಿಸ್ಟಿಕ್ಷನ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ, ಈ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಅವಕಾಶ ಇದೆ. ಹೈಕೋರ್ಟ್ ಆಫ್ ಕರ್ನಾಟಕ ಮತ್ತು ಡಿಸ್ಟಿಕ್ ಜುಡಿಷಿಯರಿ ಯಾವುದ್ಯಾವ್ದು ಬರುತ್ತೆ, ಡಿಸ್ಟಿಕ್ ಕೋರ್ಟ್ಗಳಾಗಿರ್ಬೋದು, ಡಿಸ್ಟಿಕ್ ಜುಡಿಷಿಯರಿ ಬರೋದು ಹೈಕೋರ್ಟ್ ಅಂಡರಲ್ಲಿ, ಕರ್ನಾಟಕ ಹೈಕೋರ್ಟ್ ಅಂಡರಲ್ಲಿ ಯಾವುದ್ಯಾವ್ದು ಬರುತ್ತೆ ಅಲ್ಲಿ ಕೆಲಸ ಮಾಡ್ತಿರೋಂಥ ಲಾಯರ್ಸ್ಗಳಿಗೆ ಈ ಇನ್ ಸರ್ವಿಸ್ ಅಪ್ಲೈ ಆಗುತ್ತೆ. ಮತ್ತು ನೆಕ್ಸ್ಟು ಸೆಕೆಂಡ್ ಆಪ್ಷನ್ನು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ಅಸಿಸ್ಟೆಂಟ್ ಗೌರ್ನಮೆಂಟ್ ಪ್ಲೀಡರ್ಸ್, ಇವರಿಗೆ ಈ ಇನ್ ಸರ್ವಿಸ್ ಅಪ್ಲೈ ಆಗುತ್ತೆ. ಯಾರ್ಯಾರು ಇನ್ ಸರ್ವಿಸ್ ಅವರು ಅಂತ ಕೇಳಿದ್ರೆ, ಒಂದು ಹೈಕೋರ್ಟು ಮತ್ತು ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಕೆಲಸ ಮಾಡ್ತಿರೋಂಥ ಕರ್ನಾಟಕದೊಳಗಡೆ ಕರ್ನಾಟಕ ಹೈಕೋರ್ಟ್ ಅಂಡರಲ್ಲಿ ಬರೋಂಥ ಡಿಸ್ಟಿಕ್ ಕೋರ್ಟ್ಗಳು, ಜುಡಿಸ್ಟಿಕ್ಷನ್ ಒಳಗಡೆ ಬರೋಂಥ ಇದರಲ್ಲಿ ಕೆಲಸ ಮಾಡ್ತಿರೋಂಥ ಲಾಯರ್ಸ್ಗಳು, ಮತ್ತು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ಲೀಡರ್ಸ್ ಆಗಿರ್ಬೋದು, ಇವ್ರಿಗೆ ಇನ್ ಸರ್ವಿಸ್ ಕ್ಯಾಂಡಿಡೇಟ್ಸ್ ಅಂತ ಡಿಕ್ಲೇರ್ ಮಾಡಿ ಇವ್ರಿಗೆ ಈ ಅವಕಾಶ ಕೊಟ್ಟಿದ್ದಾರೆ. ನೆಕ್ಸ್ಟು ಆಪ್ಷನ್ ಸಿಗೆ ಬರೋದಾದರೆ, ಕ್ಯಾಂಡಿಡೇಟ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ. ಇದಕ್ಕೆ ಏನಾಗಿದೆ ಅಂದರೆ, ಈ ಸತಿ 4% ರಿಸರ್ವೇಷನ್ ಕೊಟ್ಟಿದ್ದಾರೆ. ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇರೋಂಥ ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದ್ರ ಮೇಲೆ ಇವ್ರಿಗೆ ಒಂದು ಒಳ್ಳೆಯ ಹಕ್ಕನ್ನು ಕೊಟ್ಟಿದ್ದಾರೆ ಅಂದರೆ, ರೈಟ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಆ್ಯಕ್ಟ್ 2016 ಅಡಿಯಲ್ಲಿ ಸೆಕ್ಷನ್ 34/1 ಅಡಿಯಲ್ಲಿ ಈ ಕ್ಯಾಂಡಿಡೇಟ್ಸ್ಗಳಿಗೆ 4% ರಿಸರ್ವೇಷನ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಡಿಸೆಬಿಲಿಟಿ ಸ್ನೇಹಿತರಿಗೂ ಒಂದು ಒಳ್ಳೆಯ ಸದವಕಾಶ ಅಂತಲೇ ಹೇಳ್ಬೋದು. ಇಲ್ಲಿ ಮೆನ್ಷನ್ ಆಗಿದೆ ಯಾವುದ್ಯಾವುದು ಡಿಸೆಬಿಲಿಟಿಗಳ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ಅಂತ. ಈ ಆಪ್ಷನ್ 3ನ ಇದನ್ನು ನೀವು ಓದ್ಕೊಂಡ್ರೆ ನೀವು ಯಾವುದ್ಯಾವ್ದಕ್ಕೆ ಬರ್ತೀರಾ, ನೀವು ಮೆಡಿಕಲ್ ಬೋರ್ಡಿಂದ ಸರ್ಟಿಫಿಕೇಟ್ಗಳಾಗಿರ್ಬೋದು, ಯಾವುದ್ಯಾವ್ದು ಅಪ್ಲೈ ಆಗುತ್ತೆ, ಆಮೇಲೆ ರೂಲ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಇಲ್ಲಿ ಮೆನ್ಷನ್ ಇದೆ. ಇದನ್ನ ನೀವು ಕ್ಲಿಯರಾಗಿ ಓದ್ಕೊಂಡು ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ, ಯಾರ್ಯಾರು ಡಿಸಬಿಲಿಟಿ ಅಂಡರ್ ಬರ್ತೀರಾ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಮೇಯ್ನಾಗಿ ಏಜ್ ಆಗಿರ್ಬೋದು, ಕ್ವಾಲಿಫಿಕೇಷನ್ ಯಾರ್ಯಾರು ಅಪ್ಲೈ ಮಾಡಲಿಕ್ಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಾಮಿನೇಷನ್ ಪ್ಯಾಟ್ರನ್ ಆಗಿರ್ಬೋದು ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋಣ. ಮೇಯ್ನು ಈ ವಿಡಿಯೋದಲ್ಲಿ ಯಾರ್ಯಾರು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ, ಯು ಆರ್ ನಾಟ್ ಎಲಿಜಿಬಲ್, ನೀವು ಮುಂದಿನ ನೋಟಿಫಿಕೇಷನ್ಗೆ ಕಾಯಬೇಕಾಗತ್ತೆ. ಅಲ್ಲಿ ತನಕ ಏನು ತಲೆ ಕೆಡಿಸ್ಕೋಬೇಡಿ, ಹೊಸ್ದಾಗಿ ಮತ್ತೆ ವರ್ಷ ಕಾಲ್ ಆಗುತ್ತೆ. ಸ್ಟಡಿ ಮಾಡಿ, ನಿಮಗೆ ತುಂಬ ಬೇರೆ ಅವಕಾಶಗಳು ತುಂಬ ಬರುತ್ತೆ. ಹಾಗಾಗಿ ಯಾರು ಧೃತಿಗೆಡೋದು ಬೇಡ. ಹಾಗಾಗಿ ನೀವು ಸ್ಟಡಿ ಮಾಡ್ತಾರೆ, ನಿಮ್ಮ ಕಾಲೇಜ್ ಕಡೆ ಫೋಕಸ್ ಮಾಡಿ, ಬೇರೆ ಎಕ್ಸಾಮ್ಸ್ ಬರುತ್ತೆ ಅದಕ್ಕೆ ಮಾಡಿ, ನೆಕ್ಸ್ಟ್ ಮುಂದೆ ನೀವು ಅಪ್ಲೈ ಮಾಡ್ಬೋದು. ಹಾಗಾಗಿ ಈಗ ಯಾರ್ಯಾರು ಏಜ್ ಲಿಮಿಟಲ್ಲಿ ಬರ್ತೀರಾ ಅವರೆಲ್ಲ ಮಾರ್ಚ್ 12, 2025 ಒಳಗೆ ನೀವು ಅಪ್ಲೈ ಮಾಡಬೇಕು. ಯಾರೂ ಮರೀದೆ ಮಿಸ್ ಮಾಡಬೇಡಿ, ಮಾರ್ಚ್ 12. ಓಕೆನಾ? ಎಲ್ಲರೂ ಈ ವಿಡಿಯೋ ನೋಡಿದ್ದವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ನೆಕ್ಸ್ಟು ಎಲಿಜಿಬಿಲಿಟಿ ಬಗ್ಗೆ ನಾನು ಮಾತಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.